ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ವೈರಾಗ್ಯ ಪ್ರಕರಣದಲ್ಲಿ ಪ್ರಥಮ ಪರಿತಾಪ ಎಂಬ 12ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಸರ್ಗದಲ್ಲಿ ಶ್ರೀರಾಮಚಂದ್ರನು ಖಿನ್ನನಾಗಿ ಕುಳಿತಿರುವನು ಎಂದು ಅನುಚರರಿಂದ ಕೇಳಿ ತಿಳಿದಂತಹ ದಶರಥನ ಸಮ್ಮುಖದಲ್ಲಿ ವಿಶ್ವಾಮಿತ್ರನು ಹೇಗಾದರೂ ಮಾಡಿ ಆತನನ್ನು ಆಸ್ಥಾನಕ್ಕೆ ಕರೆತರುವಂತೆ ಹೇಳುತ್ತಾನೆ. ಅದೇ ಸಮಯದಲ್ಲಿ ಶ್ರೀರಾಮನು ಕೂಡ ಆಸ್ಥಾನವನ್ನು ಪ್ರವೇಶಿಸಿ ಎಲ್ಲ ಗುರು ಹಿರಿಯರಿಗೂ ವಂದಿಸುತ್ತಾನೆ. ಆ ಸಮಯದಲ್ಲಿ ವಿಶ್ವಾಮಿತ್ರರು ಆತನಿಗೆ ಸಮಾಧಾನ ಮಾಡುತ್ತಾ, ನಿನ್ನಲ್ಲಿ ಸಕಲ ಭೋಗ ಭಾಗ್ಯಗಳಿದ್ದರೂ ಕೂಡ ವೈರಾಗ್ಯವು ನಿನ್ನ ಮನಸ್ಸನ್ನು ಆವರಿಸಿರುವುದು ಶುಭವೇ. ಇದಕ್ಕೆ ಯೋಗ್ಯವಾದಂತಹ ಮಾರ್ಗದರ್ಶನವನ್ನು ನೀಡಬೇಕಾಗಿದೆ. ಈ ಮೋಹವು ನಿನ್ನಿಂದ ಹೊರಟು ಹೋಗಬೇಕಾಗಿದೆ ಎಂದು ಆತನಿಗೆ ಆಶ್ವಾಸನೆ ನೀಡುವಂತಹ ಮಾತುಗಳನ್ನು ಆಡುತ್ತಾರೆ. ಆ ಮಾತುಗಳನ್ನು ಕೇಳಿದಂತಹ ಶ್ರೀರಾಮಚಂದ್ರನು ಆನಂದದಿಂದ ಅವರ ಪದತಲದಲ್ಲಿ ನೆಲದ ಮೇಲೆ ಕುಳಿತುಕೊಳ್ಳುತ್ತಾನೆ. ಈ ಕಥಾಭಾಗವನ್ನು ಹೇಳುತ್ತಾ ವಾಲ್ಮೀಕಿಗಳು ಭಾರದ್ವಾಜನಿಗೆ ಹೇಳುತ್ತಾರೆ, ಹೀಗೆಂದು ಮುನೀಂದ್ರನು ಕೇಳಲು ರಾಘವೇಂದ್ರನು ಸಮಾಧಾನವನ್ನು ಹೊಂದಿ ಸುಂದರವಾಗಿ ಅರ್ಥಗರ್ಭಿತವಾಗಿ ನಿಧಾನವಾಗಿ ಈ ಮಾತನ್ನು ಹೇಳಿದನು. ಶ್ರೀರಾಮನು ಹೇಳುತ್ತಾನೆ, ಭಗವಂತನೇ, ಕೌಶಿಕ ವಿಶ್ವಾಮಿತ್ರರನ್ನು ಕುರಿತು ನೀನು ಕೇಳಿದ ವಿಚಾರವನ್ನು ಯಥಾವತ್ತಾಗಿ ಸಂಪೂರ್ಣವಾಗಿ ನಾನು ಅಷ್ಟು ತಿಳಿದವನಲ್ಲವಾದರೂ ಸತ್ಪುರುಷ ವಚನವನ್ನು ಮೀರಬಾರದೆಂದು ಹೇಳುವೆನು. ಈ ರಘುಮಂದಿರದಲ್ಲಿ, ಅಂದರೆ ರಘುಕುಲದವರ ಅರಮನೆಯಲ್ಲಿ ಹುಟ್ಟಿದ ನಾನು ಕ್ರಮವಾಗಿ ಬೆಳೆದು ವಿದ್ಯಾ ಸಂಪನ್ನನು ಆದೆನು. ಎಲೈ ಮುನೀಂದ್ರನೇ, ಅನಂತರ ನಾನು ಸದಾಚಾರ ಸಂಪನ್ನನಾಗಿ ಸಮುದ್ರ ಪರ್ಯಂತವಾಗಿರುವ ಈ ಭೂಮಂಡಲವನ್ನೆಲ್ಲ ತೀರ್ಥಯಾತ್ರೆ ಮಾಡಿ ಬಂದೆನು. ಆ ವೇಳೆಗೆ ಸಂಸಾರದಲ್ಲಿರುವ ಆಸಕ್ತಿಯನ್ನು ಪರಿಹರಿಸುವ ವಿಚಾರವೊಂದು ನನ್ನ ಮನಸ್ಸಿನಲ್ಲಿ ಮೂಡಿತು. ಆ ವಿಚಾರವು ಹೀಗಿರುವುದು: ವಿವೇಕವನ್ನು ಆಶ್ರಯಿಸಿ ಭೋಗದಲ್ಲಿ ಅಪೇಕ್ಷೆಯನ್ನು ಬಿಟ್ಟ ಬುದ್ಧಿಯಿಂದ ನಾನಾಗಿ ಹೀಗೆ ವಿಚಾರ ಮಾಡಿ ನೋಡಿದೆನು. ಈ ಸುಖ ಎನ್ನುವುದು ಏನು? ಸಾಯುವುದಕ್ಕಾಗಿಯೇ ಹುಟ್ಟುವುದೇ? ಹುಟ್ಟುವುದಕ್ಕೆ ಸಾಯುವುದು ಎಂಬ ಸಂಸಾರ ಪ್ರವಾಹವು ಯಾವುದು? ಚರಾಚರವಾಗಿರುವ ಈ ಸರ್ವವು ಅಸ್ಥಿರವು. ಈ ವೈಭವಗಳೆಲ್ಲವೂ ಆಪತ್ತಿಗೆ ಕಾರಣವು, ಪಾಪಸ್ಥಾನವು. ಕಬ್ಬಿಣದ ಸಲಾಕೆಯಂತಿರುವ ಈ ಭಾವಗಳೆಲ್ಲವೂ ಒಂದಕ್ಕೊಂದು ಸಂಬಂಧವಿಲ್ಲದುವಾದರೂ ನಮ್ಮ ಮನಸ್ಸಿನ ಕಲ್ಪನೆಯಿಂದ ಒಂದಕ್ಕೊಂದು ಸಂಬಂಧಿಸಿದಂತೆ ತೋರುವವು. ಈ ಮೂಲಕ ನಮ್ಮ ಮನಸ್ಸಿನಲ್ಲಿ ನಾವು ಒಂದು ಜಗತ್ತನ್ನು ಕಟ್ಟಿಕೊಳ್ಳುತ್ತಿದ್ದೇವೆ. ಅದಕ್ಕೆ ಯಾವ ಅರ್ಥವೂ ಇಲ್ಲ ಎಂಬುದನ್ನು ಹೇಳುತ್ತಿರುವನು. ಈ ಜಗತ್ತೆಲ್ಲವೂ ಮನಸ್ಸಿನಿಂದ ಹುಟ್ಟಿದುದು. ಆ ಭೋಗಿಯು, ಅಂದರೆ ಭೋಗಾಂತದವರೆಗೂ ಇದು ಇರುವುದು. ಯಾವ ಮನಸ್ಸಿನಿಂದ ನಾವು ಪರಮೋಹಿತರಾಗಿದ್ದೆವೋ ಆ ಮನಸ್ಸೇ ಅಸತ್ತು, ಆ ಮನಸ್ಸು ಎಂಬುದೇ ಇಲ್ಲದುದು ಎಂದು ನನಗೆ ತೋರುವುದು. ವನದಲ್ಲಿ ಮೃಗತೃಷ್ಣೆಯನ್ನು ನೋಡಿ ನೀರು ಎಂದುಕೊಂಡು ಮೋಸ ಹೋಗುವ ಮೂಢ ಮೃಗಗಳಂತೆ ನಾವು ಮೂಢ ಬುದ್ಧಿಗಳಾಗಿ ಈ ಅಸತ್ತಿಗೆ ವಶರಾಗಿರುವೆವು ಎಂಬುದು ಎಂತಹ ಕಷ್ಟವು. ಈ ಮಾಯೆಯನ್ನು ಅರಿತಿದ್ದರೂ ನಾವು ವಿಕ್ರೀತರಲ್ಲದಿದ್ದರು, ಅಂದರೆ ಆ ಮಾಯೆಗೆ ನಾವು ದಾಸರಲ್ಲದಿದ್ದರು ವಿಕ್ರೀತರಾದವರಂತೆಯೇ, ಅಂದರೆ ದಾಸರಾದವರಂತೆಯೇ ವರ್ತಿಸುತ್ತಿರುವೆವಲ್ಲ. ಹಣ, ಧನ, ಆಸ್ತಿ ಇವುಗಳ ಮೋಹಕ್ಕೆ, ಅದಕ್ಕೆ ದಾಸರಾದಂತೆ ವರ್ತಿಸುತ್ತಿರುವೆವಲ್ಲ. ಈ ನಾನಾ ವಿಧ ಪ್ರಪಂಚದಲ್ಲಿ ಭೋಗಗಳೆಂಬ ಈ ದೌರ್ಭಾಗ್ಯವೇನು? ಅವಕ್ಕೆ ವಶರಾಗಿ ಮೋಹಗೊಂಡು ವ್ಯರ್ಥವಾಗಿ ಜೀವನವನ್ನು ಕಳೆಯುತ್ತಾ ನಾವು ಇರುವುದೆಂದರೇನು? ದೊಡ್ಡ ಹಳ್ಳದಲ್ಲಿ ಬಿದ್ದ ಮುಗ್ಧ ಮೃಗಗಳಂತೆ ಆಹಾ, ಬಹುಕಾಲದಿಂದಲೂ ನಾವು ಈ ಮೋಹಾರಣ್ಯದಲ್ಲಿ ಬಿದ್ದು ಜೀವನವನ್ನು ವ್ಯರ್ಥ ಮಾಡಿರುವೆವು. ರಾಜ್ಯದಿಂದ ನನಗೇನಾಗಬೇಕು? ಭೋಗಗಳಿಂದ ನನಗೇನಾಗಬೇಕು? ನಾನು ಯಾರು? ನಾನೇಕೆ ಬಂದಿರುವೆನು? ಯಾವುದು ಮಿಥ್ಯೆಯೋ ಅದು ಮಿಥ್ಯೆಯೇ ಆಗಲಿ, ಅದರಿಂದ ಯಾರಿಗೆ ಏನು ಹಾನಿ? ಹೀಗೆ ವಿಚಾರ ಮಾಡಿದ ನನಗೆ ಹಾದಿಕಾರರಿಗೆ ಮರಳು ಕಾಡು ಬೇಡವಾಗುವ ಹಾಗೆ ಸರ್ವ ಭಾವಗಳಲ್ಲಿಯೂ ಅರತಿಯುಂಟಾಯಿತು, ಅನಾಸಕ್ತಿಯುಂಟಾಯಿತು.
ಅದರಿಂದ ಎಲೈ ಭಗವಂತನೇ, ಸಾಯುವುದೇಕೆ ಮತ್ತೆ ಹುಟ್ಟುವುದೇಕೆ, ಬೆಳೆಯುವುದೇಕೆ ಎಂಬುದನ್ನು ಹೇಳು. ಅಂದರೆ ಈ ಪ್ರಪಂಚಕ್ಕೆ, ಈ ಜೀವನಕ್ಕೆ ಯಾವ ಅರ್ಥವೂ ಇಲ್ಲದಿದ್ದರೂ ಎಲ್ಲವೂ ನಡೆದು ಹೋಗುತ್ತಿರುವುದೇಕೆ? ಜರಾಮರಣಗಳು, ಆಪತ್ತುಗಳು, ಜನನವು, ಸಂಪತ್ತುಗಳು, ಆವಿರ್ಭಾವ ತಿರೋಭಾವಗಳಿಂದ ಮತ್ತೆ ಮತ್ತೆ ಹೆಚ್ಚುತ್ತಲೇ ಇರುವವು. ಗಾಳಿಗೆ ಸಿಕ್ಕಿದ ಬೆಟ್ಟದ ಕೊನೆಯಲ್ಲಿರುವ ಮರಗಳಂತೆ ತುಚ್ಛಗಳಾದ ಈ ನಾನಾ ಭೋಗಗಳಿಗೆ ಸಿಕ್ಕಿ ನಾವು ಜರ್ಜರಿತರಾಗುವುದನ್ನು ನೋಡು. ಟೊಳ್ಳು ಬಿದಿರುಗಳು, ಅಂದರೆ ದುಂಬಿಗಳು ಕೊರೆದ ತೂತುಗಳಲ್ಲಿ ಗಾಳಿಯು ನುಗ್ಗಲು ಬೇರೆ ಬೇರೆ ಶಬ್ದವಾಗಿ ಆ ಬಿದಿರುಗಳಲ್ಲೇ ಕೊಳಲೂದಿದಂತೆ ಆಗುವ ಹಾಗೆ ನಾವು ಪ್ರಾಣಗಳೆಂಬ ವಾಯುಗಳಿಂದ ಆದ ಧ್ವನಿಗಳನ್ನು ಉಚ್ಚರಿಸುತ್ತಾ, ಅಂದರೆ ನಾವು ಆಡುವ ಮಾತುಗಳೆಲ್ಲವೂ ಪ್ರಾಣಗಳೆಂಬ ವಾಯುವಿನಿಂದಲೇ ಉಂಟಾದ ಶಬ್ದಗಳು, ಆದ ಧ್ವನಿಗಳನ್ನು ಉಚ್ಚರಿಸುತ್ತಾ ಅಚೇತನರಂತೆ ಇರುವೆವು. ಹಳೆಯ ಮರವು ತನ್ನ ಪೊಟರೆಯಲ್ಲಿ ಇರುವ ಉಗ್ರವಾದ ಬೆಂಕಿಯಿಂದ ದಗ್ಧವಾಗುವಂತೆ, ಮರದ ಪೊಟರೆಯಲ್ಲಿಯೇ ಬೆಂಕಿ ಇರುತ್ತದೆ, ಅದರಿಂದಲೇ ದಗ್ಧವಾಗುವಂತೆ ಈ ದುಃಖವು ಎಂತು ಶಮನವಾಗುವುದು ಎಂಬ ಚಿಂತೆಯಿಂದ ಪರಿತಪಿಸುತ್ತಿರುವೆನು. ಸಂಸಾರವನ್ನು ನೋಡಿ ಬಂದಿರುವ ದುಃಖವೆಂಬ ಪಾಷಾಣಗಳಿಂದ ತುಂಬಿರುವ ಹೃದಯವುಳ್ಳವನಾದರೂ ಈ ಪರಿಜನರಿಗೆ, ಅಂದರೆ ತನ್ನ ಸುತ್ತಮುತ್ತಲೂ ಇರುವ ಜನರಿಗೆ, ತನ್ನ ಅನುಚರರಿಗೆ, ಸ್ನೇಹಿತರಿಗೆ, ಬಂಧು ಬಾಂಧವರಿಗೆ ಅವರಿಗೆ ದುಃಖವಾಗುವುದಲ್ಲ ಎಂಬ ಭೀತಿಯಿಂದ ಕಣ್ಣೀರು ಬಂದರೂ ತಡೆದಿರುವೆನು. ಕಣ್ಣೀರು ಬಿಡದೆಯೇ ರೋಧಿಸುವುದರಿಂದ ಬತ್ತಿರುವ ನನ್ನ ಮುಖದಲ್ಲಿ ಬರುವ ಈ ಅಸ್ಮಿತಾದಿಗಳು ಎಷ್ಟು ಶೂನ್ಯ ಎಂಬುದನ್ನು ನನ್ನ ಹೃದಯದಲ್ಲಿರುವ ವಿವೇಕವೊಂದೇ ಬಲ್ಲದು. ಅಂದರೆ ನೋಡುವವರ ಕಣ್ಣಿಗಷ್ಟೇ ನಗುವುದು ಇತ್ಯಾದಿ ಹಾವಭಾವಗಳನ್ನು ಮಾಡುತ್ತಿದ್ದರೂ ಒಳಗಡೆಯಿಂದ ನನ್ನಲ್ಲಿ ಯಾವ ರೀತಿಯಾದ ಭಾವವೂ ಇಲ್ಲ. ಕಣ್ಣಿಗೆ ಕಾಣುವುದರಿಂದ ಭಾವಮಯಿಯಾಗಿ ವಾಸ್ತವವಾಗಿ ಇಲ್ಲದ್ದರಿಂದ ಅಭಾವಮಯಿಯೂ ಆಗಿರುವ ಈ ಜಗತ್ತನ್ನು ನೆನೆದು ಸಂಪನ್ನನಾಗಿದ್ದು ಸಂಸಾರಕ್ಕೆ ಸಿಕ್ಕಿ ದರಿದ್ರನಾದವನು ಸಂಕಟ ಪಡುವಂತೆ ಬಹುವಾಗಿ ದುಃಖಿಸುತ್ತಿರುವೆನು. ವಂಚಕಗಳಾದ ಈ ಸಂಪತ್ತುಗಳು ಮನಸ್ಸನ್ನು ಮೋಹಗೊಳಿಸುವವು, ಸದ್ಗುಣಗಳನ್ನು ತುಂಡು ತುಂಡು ಮಾಡುವವು, ದುಃಖ ಪರಂಪರೆಯನ್ನು ತಂದು ಒಡ್ಡುವವು. ಘೋರವಾದ ಆಪತ್ತುಗಳಿಗೆ ಗುರಿಯಾದ ಮನೆಗಳಲ್ಲಿ ಹೆಂಗಸರು ಹೆತ್ತರೆ ಹೇಗೋ ಹಾಗೆ ಚಿಂತೆಯ ಗುಂಪುಗಳನ್ನು ರಾಶಿ ಮಾಡಿದಂತೆ ಇರುವ ಧನಗಳು ನನಗೆ ಆನಂದವನ್ನು ಉಂಟು ಮಾಡುತ್ತಿಲ್ಲ. ಕಾಡಿನಲ್ಲಿರುವ ಆನೆಯನ್ನು ಎಳೆತಂದು ಕಟ್ಟಿದರೆ ಅದು ಸಂತೋಷವನ್ನು ಕಳೆದುಕೊಂಡು ಸಂತಾಪ ಪಡುವಂತೆ ನಾನಾ ಪ್ರಕಾರವಾದ ಕ್ಷಣಿಕವಾದ ಉದ್ದೇಶಗಳಿಂದ ಕಲ್ಪಿತಗಳಾಗಿ ನಾನಾ ವಿಧ ದೋಷಗಳಿಂದ ಉಂಟಾಗುವ ದುರ್ದಶೆಗಳನ್ನು ಕುರಿತು ಚಿಂತಿಸುತ್ತಾ ನನ್ನ ಮನಸ್ಸಿಗೆ ಕಿಂಚಿತ್ತೂ ಸೌಖ್ಯವಿಲ್ಲವಾಗಿರುವುದು. ತೀಕ್ಷ್ಣವಾದ ಮೋಹವೆಂಬ ಮಂಜು ಹೊಗೆಗಳಿಂದ ಕಣ್ಣು ಕಾಣಿಸದಂತಾಗಿರುವ ಲೋಕದಲ್ಲಿ ರಾತ್ರಿಯಲ್ಲಿ ಆಗಿಂದಾಗ ವಿಷಯಗಳೆಂಬ ದುಷ್ಟರಾದ ನೂರಾರು ಜನ ಚೋರರು ಬುದ್ಧಿವಂತರಾಗಿ ಮಹತ್ ಪ್ರಯತ್ನದಿಂದ ವಿವೇಕವನ್ನು ಹಾರಿಸಿಬಿಡಬೇಕೆಂದು ದಿಕ್ಕು ವಿದಿಕ್ಕುಗಳಲ್ಲಿಯೂ ಸಿದ್ಧರಾಗಿರುವರು. ಇಂತಹವರನ್ನು ಯುದ್ಧದಲ್ಲಿ ಗೆಲ್ಲಬೇಕಾದರೆ ವಿದ್ವಾಂಸರನ್ನು ಬಿಟ್ಟು ಇನ್ನಾವ ಸುಭಟರು ತಾನೇ ಶಕ್ತರು? ಅಂದರೆ ಯಾರು ಅವಿದ್ಯೆಯಿಂದ ಮೋಹಿತರಾಗದೆ ವಿದ್ಯೆಯನ್ನು ತಿಳಿದಿರುವಂತಹ ವಿದ್ವಾಂಸರಲ್ಲದೆ ಯಾರು ತಾನೇ ಈ ರೀತಿಯಾದಂತಹ ಚೋರರನ್ನು, ಭ್ರಮೆಯನ್ನು, ಮೋಹಗಳನ್ನು ಗೆಲ್ಲುವುದರಲ್ಲಿ ಶಕ್ತರಾಗುತ್ತಾರೆ ಎಂದು ಶ್ರೀರಾಮನು ವಿಶ್ವಾಮಿತ್ರರ ಸಮ್ಮುಖದಲ್ಲಿ, ವಸಿಷ್ಠ ವಿಶ್ವಾಮಿತ್ರಾದಿಗಳ ಸಮ್ಮುಖದಲ್ಲಿ ಕೇಳುತ್ತಿದ್ದಾನೆ. ಇಂತಿದು ಆರ್ಷವೂ ವಾಲ್ಮೀಕಿ ಪ್ರೋಕ್ತವೋ ಆದ ಶ್ರೀಮದ್ ವಾಸಿಷ್ಠ ರಾಮಾಯಣದಲ್ಲಿ ಪ್ರಥಮ ಪರಿತಾಪ ಎಂಬ 12ನೆಯ ಸರ್ಗ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.